ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸ್ತಾ, ನಿನ್ನೆ ಮತ್ತು ಇವತ್ತು ನಡೆದಿರತಕ್ಕಂಥ IBPS RRB ಕ್ಲರ್ಕ್ ಎಕ್ಸಾಮ್ದ ಒಂದು ಪ್ರಿಲಿಮ್ಸ್ ಒಂದು ಅನಾಲಿಸಿಸ್ ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇದು ಮುಂಬರ್ತಕ್ಕಂಥ 13th and 14th ಡಿಸೆಂಬರ್ಗೆ ಇರತಕ್ಕಂಥ ಎಕ್ಸಾಮ್ಗೆ ಭಾಳಷ್ಟು ಯೂಸ್ಫುಲ್ ಆಗಿದೆ. ಯಾರು IBPS RRB ಕ್ಲರ್ಕ್ ಎಕ್ಸಾಮನ್ನು ಪ್ರಿಲಿಮ್ಸ್ ಬರಿತಾ ಇದ್ದೀರಿ ಅವರು ತಪ್ಪದೇ ಈ ವಿಡಿಯೋವನ್ನು ನೋಡಿ. ಇಲ್ಲಿ ಮಾಡಿರ್ತಕ್ಕಂಥ ಅನಾಲಿಸಿಸ್ಸು ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗೆ ಭಾಳಷ್ಟು ಯೂಸ್ಫುಲ್ ಇದೆ. December 7th ಮತ್ತು ನಡೆದಿರ್ತಕ್ಕಂಥ ಫಸ್ಟ್ ಕ್ವಶನ್ ಪೇಪರನ್ನು ಅನಾಲಿಸಿಸ್ ಮಾಡಿದರೆ ನೋಡ್ರಿ ಯಾವ ಟಾಪಿಕ್ ಮೇಲೆ ರೀಸನಿಂಗಲ್ಲಿ ಕವರ್ ಆಗಿದೆ. ರೀಸನಿಂಗಲ್ಲಿ ನಾವು ನೋಡೋದಾದರೆ ಸ್ಕ್ವೇರ್ ಅರೇಂಜ್ಮೆಂಟ್ ಬಂದಿದೆ. ಸ್ಕ್ವೇರ್ ಅರೇಂಜ್ಮೆಂಟ್ ಆಲ್ರೆಡಿ ನಾವು ಇದನ್ನು ಡಿಸ್ಕಷನ್ ಮಾಡಿಸಿದ್ದೀವಿ. 8 ಪರ್ಸನ್ಸು, 4 ಜನ ಕಾರ್ನರ್ಸು, 4 ಜನ ಮಿಡಲ್ ಆಫ್ ದ ಸೈಡ್ಸ್ ಕೂತಿರ್ತಕ್ಕಂಥವು. ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಫೇಸಿಂಗ್ ಮೇಲೆ ಕ್ವಶನ್ ಅದ, ಈಸಿ ಅದಿದು. 5 ಮಾರ್ಕ್ಸಿನ ಕ್ವಶನ್ ಅಟೆಂಡ್ ಮಾಡ್ಬೋದು. ಡೇ ಬೇಸ್ಡ್ ಪಜಲ್ ಟೆಸ್ಟು, ಡೇಸು ಮತ್ತು ಇದನ್ನು ಕಾಲಮ್ ವೈಸ್ ನೀವು ಅದನ್ನು ಅರೇಂಜ್ಮೆಂಟ್ ಮಾಡ್ತಕ್ಕಂಥದ್ದು. 5 ಮಾರ್ಕ್ಸಿನ ಒಂದು ಬಂಚ್ ಆಫ್ ಕ್ವಶನ್ ಇದೆ. ಆಮೇಲೆ ಸ್ಟ್ಯಾಕ್ ಬೇಸ್ಡ್ ಪಜಲ್ 7 ಪರ್ಸನ್ಸ್ ಮೇಲೆ ಒಂದು ಪಜಲ್ ಕ್ವಶನ್ ಮತ್ತು ಅಗೇನ್ ಒಂದು ಕ್ವಶನ್ ಕೇಳಿದ್ದಾರೆ. ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಮೇಲೆ 3 ಕ್ವಶನ್ಸನ್ನು ಕೇಳಿದ್ದಾರೆ, ರೈಟ್ ರೀ. ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮೇಲೆ 5 ಮಾರ್ಕ್ಸಿನ ಒಂದು ಕ್ವಶನ್ ಬಂದಿದೆ, ಬಂಚ್ ಆಫ್ ಕ್ವಶನ್ ಇದೆ. ಚೈನೀಸ್ ಮಾಡೆಲ್ ಮೇಲೆ. ತದನಂತರ ವರ್ಡ್ ಬೇಸ್ಡ್ ಸಿರೀಸ್ ಮೇಲೆ, ಲೆಟರ್ ಸಿರೀಸ್ ಬೇಸ್ ಮೇಲೆ 5 ಮಾರ್ಕ್ಸ್ ಇದೆ. ದೆನ್ ನೆಕ್ಸ್ಟ್ ಇನ್ಇಕ್ವಾಲಿಟಿ 3 ಮಾರ್ಕ್ಸಿನ ಕ್ವಶನ್ ಇದೆ. ಅದು ಟೈಪ್ 1 ಅಲ್ಲಿ ಬಂದಿರತಕ್ಕಂಥ ಇನ್ಇಕ್ವಾಲಿಟಿ, ಡೈರೆಕ್ಟ್ ಇನ್ಇಕ್ವಾಲಿಟಿ ಇದೆ. ದೆನ್ ಡೈರೆಕ್ಷನ್ ಟೆಸ್ಟು, ಒಂದು ಪಜಲ್ ಬೇಸ್ಡ್ ಆಗಿರ್ತಕ್ಕಂಥ ಡೈರೆಕ್ಷನ್ ಟೆಸ್ಟ್ ಇರ್ತದೆ. ಅದ್ರ ಮೇಲೇ ಒಂದೇ ಕ್ವಶನಲ್ಲಿ 3 ಕ್ವಶನನ್ನು ಇಲ್ಲಿ ಕೇಳಿದ್ದಾರೆ. ಸಿಲೋಯಿಸಮ್ ಸಿಂಪಲ್ ಆಗಿರ್ತಕ್ಕಂಥ ಬೇಸಿಕ್ ಕಾನ್ಸೆಪ್ಟ್ ಮೇಲೆ 3 ಕ್ವಶನ್ಸನ್ನು ಇಲ್ಲಿ ಕೇಳಿದ್ದಾರೆ. ಆಮೇಲೆ ಸಿಂಗಲ್ ಮಾರ್ಕ್ಸಿನ ಕ್ವಶನ್ಸು, ಇದು ಆಲ್ರೆಡಿ ನಾವು ಪ್ರತಿ ಸಲ ಹೇಳ್ತಾ ಇದ್ವಿ, ಸಿಂಗಲ್ ಮಾರ್ಕ್ಸಿಗೆ ಇದ್ರ ಮೇಲೆ ಒಂದು ಕ್ವಶನ್ಸ್ ಇರ್ತದೆ. ವರ್ಡ್ ಪೇರ್ಗಳನ್ನು ನೋಡ್ಬೋದು, ಹೌ ಮೆನಿ ಸಚ್ ಪೇರ್ಸ್ ಆಫ್ ಲೆಟರ್ಸ್ ಅಂತಿದೆ, ಇದ್ರ ಮೇಲೆ ನಿಮಗೆ ಒಂದು ಕ್ವಶನ್ ಬಂದಿದೆ. ಆಮೇಲೆ ಮೀನಿಂಗ್ಫುಲ್ ವರ್ಡ್, ಸೆಲೆಕ್ಟೆಡ್ ಲೆಟರ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಮೀನಿಂಗ್ಫುಲ್ ವರ್ಡ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಒಂದು ಕ್ವಶನ್ ಬಂದಿದೆ. ಆಮೇಲೆ ಅಲ್ಫಾಬೆಟ್ ಬೇಸ್ಡ್ ಮೇಲೆ, ಅಲ್ಫಾಬೆಟ್ ಬೇಸ್ಡ್ ಆಗಿರ್ತಕ್ಕಂಥ ಕಂಡೀಷನ್ ಹಾಕಿ ಒಂದು ಕ್ವಶನ್ ಇದೆ, ಸಿಂಗಲ್ ಮಾರ್ಕ್ಸ್ ಕ್ವಶನ್ನು ಇದಾಗಿರ್ತದೆ. ಇನ್ನು ಅಪ್ಟಿಟ್ಯೂಡಲ್ಲಿ ನೋಡೋದಾದ್ರೆ, ಜನರಲ್ ಮ್ಯಾಥ್ಸಲ್ಲಿ ನಾವು ನೋಡೋದಾದ್ರೆ DI ಮೇಲೆ ಫಿಕ್ಸ್ ಒಂದು ಕ್ವಶನ್ ಇರ್ತದೆ ಅಂತ ನಾವು ಪ್ರತಿದಿನ ಹೇಳ್ತಾ ಇದ್ವಿ. ಒಂದು DI ಬೇಸ್ ಮೇಲೆ ಸಿಂಪಲ್ ಆಗಿರ್ತಕ್ಕಂಥ ಲೈನ್ ಗ್ರಾಫ್ ಬಂದಿದೆ, 5 ಮಾರ್ಕ್ಸಿನ ಕ್ವಶನ್ ಇದೆ. ದೆನ್ ಟೇಬಲ್, ಒಂದು ಟೇಬಲ್ ಬೇಸ್ಡ್ ಆಗಿರ್ತಕ್ಕಂಥ ಪಜಲ್ ಇದೆ. ಇಲ್ಲಿ DI ಇದೆ, ಅದು ನಿಮಗೆ 5 ಮಾರ್ಕ್ಸಿನ ಕ್ವಶನ್ ಇದೆ. ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಬಾಲ್ಸು, ದೆನ್ ಇದ್ರ ಬೇಸ್ ಮೇಲೆ ಕ್ವಶನ್ ಕೇಳಿದ್ದಾರೆ. ರಾಂಗ್ ನಂಬರ್ ಸಿರೀಸ್ ಅಂದ್ರೆ ಫಿಕ್ಸ್ ಇದ್ದೇ ಇರ್ತದೆ. ಸಿರೀಸಲ್ಲಿ ನೆಕ್ಸ್ಟ್ ಸಿರೀಸ್ ಯಾವ್ದು ಬರ್ತದೆ ಅಂತ ಕೇಳ್ಬೋದು, ಇಲ್ಲಾಂದ್ರೆ ರಾಂಗ್ ಸಿರೀಸ್ ಫೈಂಡ್ ಔಟ್ ಮಾಡಿರಿ ಅಂತ ಹೇಳ್ಬೋದು. ನಂಬರ್ ಸಿರೀಸ್ ಮೇಲೆ 5 ಮಾರ್ಕ್ಸಿನ ಕ್ವಶನ್ ಫಿಕ್ಸ್ ಇರ್ತದೆ. ಇದ್ರಾಗ 3 ಅಂತೂ ನೀವು ಎನಿ ಕಂಡೀಷನ್ ಎಲ್ಲರೂ ಬಿಡಿಸ್ಬೋದು. 2 ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಇರ್ತಕ್ಕಂಥ ಕ್ವಶನ್ಗಳು ಅವಾಗಿರ್ತವೆ. ಸಿಂಪ್ಲಿಫಿಕೇಶನ್ ಮೇಲೆ ಬಹಳ ಫೋಕಸ್ ಮಾಡಿರೋದ್ರಿಂದ ನೀವು ಬೇಸಿಕ್ ಕ್ಯಾಲ್ಕುಲೇಷನ್, ಕ್ಯಾಲ್ಕುಲೇಷನ್ ನಿಮಗೆ ಫಾಸ್ಟ್ ಇತ್ತು ಅಂತಂದರೆ ನೀವು ಹೈಯೆಸ್ಟ್ ಸ್ಕೋರ್ ನೀವು ಇವೆರಡು ಟಾಪಿಕ್, ಯಾವುದು ಅಪ್ಲಿಕೇಶನ್ ಸಮ್ ಮೇಲೆ 10 ಮಾರ್ಕ್ಸ್ ಇದೆ,